ಯಾರ ಬಗ್ಗೆ ಮಾತಾಡ್ತಾವಿನಿ ಅಂತ ಗೆಪ್ತಿಗಿರ್ಲಿ. ನಮ್ಮ ಅಪ್ಪಯ್ಯನ ತೆಪ್ಪು ಅಂತ ಹೇಳೋದಕ್ಕೆ ಏಟಾದರೆ ನಿನಗೆ. ಆಟಕ್ಕೂ ನಮ್ಮ ಅಪ್ಪಯ್ಯನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾವಲ್ಲ. ನಿಂಗೆ ಎಲ್ಲ ಯೋಗ್ಯತೆ ಇದ್ದದ್ದು. ಯಾರನ್ನ ಎಲ್ ಮಾಡಬೇಕೋ ಅಲ್ಲಿ ಮಾಡಕ್ದೆ ಹೋದ್ರೆ ಹಿಂಗೆ ಆಯ್ತದೆ. ದಿಟ ನಾನ್ ದಿಕ್ಕು ದೇಶ ಇಲ್ದವನು ತಾನೆ. ಅಷ್ಟಕ್ಕಿ ಅಟ್ಟಿದೆ. ನಾನು ಎಲ್ಲಿರ್ಬೇಕೋ ಅಲ್ಲೇ ಇರ್ತೀನಿ ಬಿಡು. ನಮ್ಮ ಅಪ್ಪಯ್ಯನ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ಟ. ಅಪ್ಪ ಮಳೆ ಬರಂಗ ಆಗಿದೆ, ಸಾಕ್ ನಿಲ್ಸಪ್ಪ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಮಗಳೇ, ನಿನಗ್ ನ್ಯಾಯ ಸಿಗಂತ ನಾನು ನಿಲ್ಸಕ್ಕಿಲ್ಲ. ಏ ರತ್ನಿ, ನನಗ್ ನ್ಯಾಯ ಸಿಗಕ್ ಮುಂಚೆ ಏನಾದ್ರು ನಾನು ಸತ್ಕಿ ತೋಗ್ಬಿಟ್ರೆ ನಾನು ಹೆಣನ ಇಲ್ಲಿಂದ ಎತ್ಬೇಡಿ. ನಾನ್ ಅನ್ಕೊಂಡಿದ್ದಾದ್ಮೇಲೆ ನನ್ ಮಣ್ ಮಾಡಿ. ಯೋ ಹಂಗೆಲ್ಲ ಮಾಡ್ಬೇಡ ಕಣಯ್ಯ. ಹಂಗೇನಾರ ಆಗ್ಬಿಟ್ರೆ ನಮ್ಗೆ ಯಾರ್ ದಿಕ್ಕು? ರತ್ನಿ, ಈಟ್ ವರ್ಷ ನಾನ್ ನಿನಗೆ ಒಳ್ಳೆ ಗಂಡನಾಗ್ಲಿಲ್ಲ, ನಮ್ ಅವ್ವನ್ಗೆ ಮಗ ಆಗ್ಲಿಲ್ಲ, ನನ್ ಮಕ್ಕಳಿಗೆ ಅಪ್ಪನಾಗ್ಲಿಲ್ಲ. ಆದ್ರೆ ಈಗ ನನ್ ಕಣ್ ಮುಂದ್ಗುಟ್ಟನೆ ನನ್ ಮಗಳು ಬಾಳ ಹಾಳಾಯ್ತಿದ್ರೆ ನಾನ್ ಸುಮ್ನೆ ಹೆಂಗಿರ್ಲಿ ಹೇಳು? ನನ್ ಮಗಳ ಬದುಕು ಸರಿ ಮಾಡಿ ಕಡೆ ಪಕ್ಕ ಅಪ್ಪ ಅನಿಸ್ಕೊಳ್ಳ ನಂಗೆ ಅವಕಾಶ ಸಿಕ್ಕದೆ. ನನ್ ಯಾರು ತಡಿಬೇಡಿ. ಲೋ, ನಿನ್ ಮಗಳು ಬಸ್ರಿ ಕಣ್ಲ, ಇಂಥ ಟೈಮ್ನಾಗೆ ಬೀದಿಲ್ ನಿಲ್ಸ್ಕೊಂಡ್ರೆ ಹೆಂಗ್ಲ? ಅವ್ರ ಬಗ್ಗೆ ಹೊಸ ಯೋಚನೆ ಮಾಡು. ಅವ್ವ ರತ್ನಿ, ಅವ್ರನ್ನ ಮನೆ ಕರ್ಕೊಂಡೋಗಿ. ಒಬ್ನೇ ಹೋರಾಟ ಶುರು ಮಾಡಿದೀನಿ, ಒಬ್ನೇ ಹೋರಾಟ ಮುಂದುವರಿಸಿ. ಇಲ್ಲ ಅಪ್ಪ, ನನ್ಗೋಸ್ಕರ ನೀನು ಈ ನೋವು ತಿಂತಾ ಇದ್ರೆ ಅಟ್ಟಿಗ್ ನಾನು ಹೆಂಗ್ ಹೋಗ್ಲಿ? ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಿನ್ ಜೊತೆಲೇ ಇರ್ತೀನಿ. ಇದ್ರ ಬಗ್ಗೆ ನಾವೇನಾದ್ರು ತೀರ್ಮಾನ ತಗೊಳ್ಳೇಬೇಕು. ಬನ್ನಿ ಹೋಗುವ. ರತ್ನಕ್ಕ, ಬೆಳಗಿನ ಸಾಯಂಕಾಲ ಯಾಕೆ ಹಿಂಗ್ ಹೊಡ್ಕೊಂಡ್ರೆ ಮನ್ಸ ಏನ್ ಗತಿ ಆಗನ್ ಹೇಳು? ನೀನಾರು ಒಂದ್ ಮಾತು ಹೇಳ್ಬಾರ್ದೆ? ಏಟ್ ಹೇಳಿದ್ರು ಕೇಳ್ತಾನೆ ಇಲ್ಲ, ಹಿಂಗೆ ಮಾಡ್ಕತವ್ನೆ. ಚಿಕ್ಕೇಗೌಡ್ರೆ, ನಿನ್ನಿಂದ ಒಂದನಿ ನೀರು ಕುಡಿದಂಗೆ ಹಿಂಗೆ ಮಾಡ್ಕತವ್ನೆ ಈ ವಯ್ಯ. ಅಲ್ಲ, ಇವ್ನ್ಗೇನಾರ ಆಗ್ಬಿಟ್ರೆ ನಮ್ಗೆ ಯಾರ್ ದಿಕ್ಕು ದೆಸೆ ಹೇಳಿ? ನೀವೇ ಏನಾರ ಮಾಡಿ ಚಿಕ್ಕೇಗೌಡ್ರೆ. ಹೌದು ಚಿಕ್ಕೇಗೌಡ್ರೆ, ಒಬ್ಬ ತಾಯಿಯಾಗಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ ಮಗನ ಹೆಂಗಾರ ಮಾಡಿ ಉಳಿಸ್ಕೊಡಿ. ಚೆಲ್ವಾ, ನಮ್ಮ ಮಾತಿಗೆ ಪಂಚಾಯತ್ಗೆ ಬೆಲೆ ಕೊಡಾಗಿದ್ರೆ ಇದನ್ನೆಲ್ಲ ಇಲ್ಲೇ ನಿಲ್ಸು. ಸರಿ ಗೌಡ್ರೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಲ್ಲಿಸ್ತೀನಿ. ಆದ್ರೆ ಸಂಜೆ ಒಳಗಡೆ ಪಂಚಾಯಿತಿ ಕರೆದು ತೀರ್ಮಾನ ಮಾಡದೆ ಹೋದ್ರೆ ಇದೇ ಜಾಗದಲ್ಲಿ ಬೆಂಕಿ ಹಚ್ಕೊತೀನಿ.
ಇದು ನನ್ನ ಮಕ್ಕಳ ಮೇಲೆ ಆಣೆ. ಸಿಲ್ವಾ ಏನ್ ತಮಾಷೆ ಮಾಡ್ತಾ ಇದ್ಯಾ? ಇದ್ಬಿಟ್ರೆ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ಗೌಡ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ಹೆಂಗಾರ ಮಾಡಿ ನನ್ ಗಂಡನ ಉಳಿಸ್ಕಡಿ. ಸರಿ ಚೆಲುವರಾಜ, ನಾವು ಪಂಚಾಯತಿ ಸೇರಿಸ್ತೀವಿ, ನೀವೆಲ್ಲ ಧೈರ್ಯವಾಗಿರಿ. ನೀವು ಎಟ್ಟೆ ಹೇಳಿದ್ರು ಕಾಟ ಚಿಕ್ಕಪ್ಪ, ಯಾವುದೇ ಕಾರಣಕ್ಕೂ ನಾನು ಪಂಚಾಯತಿಗೆ ಬರೋಕಿಲ್ಲ. ಹಂಗಲ್ಲ ಶಿವರಾಮ, ಈಸಿಯ ಕೈ ಮೀರಿದೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನ್ಯಾಯವಾಗಿ ನೋಡಿದ್ರೆ ಅನ್ಯಾಯ ಆಗಿರೋದು ನಮ್ಮಟ್ಟಿಗೆ. ಆದ್ರೂ ನಾವು ಸುಮ್ಕೆ ಇದ್ದೀವಿ. ಸರಿ ಕಣಪ್ಪ, ಅದನ್ನ ತೀರ್ಮಾನ ಮಾಡೋಣ ಅಂತಾನೆ ತಾನೆ ಪಂಚಾಯತಿ ಕಟ್ಟೆ ಕರೀತಾ ಇರೋದು. ಇಲ್ಲ ಚಿಕ್ಕಪ್ಪ, ಅವ್ನು ನಾಟಕ ಮಾಡ್ತಾವನೆ ಅಂತ ಅವ್ನು ಹೇಳ್ದಂಗೆಲ್ಲ ಕೇಳಕ್ ಆಗಕ್ಕಿಲ್ಲ. ಈ ವಿಷಯದಲ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು, ನಾವಂತೂ ಬರಕಿಲ್ಲ. ಅವನು ಸುದ್ರಂ ಯಾರ ಮಾತು ತಯಾರಿಲ್ಲ, ಯಾರ ಮಾತು ಕೇಳ್ತಾ ಇಲ್ಲ ಅಂದ್ಮ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅವರೇ ಬಂದು ಒದ್ದೋಡಿಸ್ತಾರೆ. ಅಟ್ ಮಾಡಿ ಜೈಲ್ಗೆ ಹೋದವ್ರ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಅದ್ಗೆವ್ವ, ನೀವು ಇವ್ರಂಗೆ ಮಾತಾಡ್ತಿರಲ್ಲ. ಲೆಕ್ಕದಲ್ಲಿ ಈ ವಿಷಯ 4 ಗೋಡೆ ಮಧ್ಯದಲ್ಲಿ ಇತ್ಯರ್ಥ ಆಗ್ಬೇಕಿತ್ತು, ಅದನ್ನ ಮೀರಿ ಪಂಚಾಯತಿ ಗಂಟ ಬಂದ್ಬಿಟ್ಟದೆ. ಇಲ್ಲೂ ಇತ್ಯರ್ಥ ಮಾಡ್ಕೊಳ್ದಲೆ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಮಾನ ಹೋಗೋದು ನಮ್ ಶಿವರಾಮಂದ ತಾನೆ. ನಾವು 1000 ಹೇಳಿದ್ರು ಕಾನೂನು ಪ್ರಕಾರ ಬೇರೆ ಸಮಸ್ಯೆನೇ ಉಟ್ಕೋತದೆ. ಅದು ಅಲ್ದಲೆ ಈಗ ಅವಳು ಬಸ್ರಿ ಬೇರೆಯ. ಅದೊಂದ್ ಕಾರಣಕ್ಕೆ ಅವಳು ಮಾಡಿರೋದ್ನೆಲ್ಲ ಮರ್ತ್ ಬಿಡಕ್ಕಾಯ್ತದೆ? ಅವಳು ಮಾಡಿರೋ ಕೆಲ್ಸಕ್ಕೆ ನಾವೇಟು ಒಂದ್ ತೊಂದ್ರೆ ಅನುಭವಿಸಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಅಲ್ಲ ಚಿಕ್ಕಪ್ಪ, ಅವಳ ಮಟ್ಟಿಗೆ ನಮ್ಮ ಅಣ್ಣಂಗೆ ಮಾಡಿರೋ ಅನ್ಯಾಯ 1 2? ಅಪ್ಪ ಮಗಳು ಸೇರ್ಕೊಂಡು ನಮ್ಗೆ ಏಟ್ ನೋವು ಕೊಟ್ರು, ಭದ್ರಂಗ್ ಎಂತ ಮೋಸ ಮಾಡ್ಬಿಟ್ರು ಅದ್ ನಿಮ್ಗೆ ಗೊತ್ತಿಲ್ವೇ? ಈಗ ಅವಳ ಗಂಡನೇ ನನಗ್ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಪಂಚಾಯತಿಲಿ ಏನ್ ತೀರ್ಮಾನ ಮಾಡಕ್ಕಾಯ್ತದೆ? ನೋಡ್ರವ್ವ, ನೀವ್ ಹೇಳ್ತಾ ಇರೋದೆಲ್ಲ ನಂಗೆ ಗೊತ್ತಿರೋ ವಿಷಯನೇ. ಅದು ತೀರ್ಮಾನ ಆಗ್ಬೇಕಾಗಿರೋದು ಪಂಚಾಯತಿನಲ್ಲಿ. ನೋಡು ಶಿವರಾಮ, ನಾನು ಊರಿನ ಮುಖ್ಯಸ್ಥನಾಗಿ ನಿನ್ ತಾವ ಬಂದು ಮಾತಾಡ್ತಾ ಇಲ್ಲ, ನಿನ್ ತಂದೆ ಸ್ಥಾನದಾಗ ನಿಂತ್ಕೊಂಡು ಹೇಳ್ತಾ ಇವನಿ. ನೀನು 10 ಜನಕ್ಕೆ ನ್ಯಾಯ ಹೇಳೋ ಸ್ಥಾನದಲ್ಲಿರೋನು, ನೀನೇ ಹಿಂಗೆ ಪಂಚಾಯತಿ ಕಟ್ಟೆಗೆ ಬರಲ್ಲ ಅಂದ್ರೆ ತಪ್ಪು ಸಂದೇಶ ಕೊಟ್ಟಂಗಲ್ವಾ? ಇಲ್ಯಾರು ನಿನಗೆ ಅವಳನ್ನ ಅಟ್ಟಿಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ದೂರ್ ಬಂದದೆ, ತೀರ್ಮಾನ ಮಾಡ್ಬನ್ನಿ ಅಂತ ಕರೀತಿದ್ದಾರೆ ಅಟ್ಟೆಯ. ಇದು ಒಂದು ವಿಚಾರದಾಗ ನೀವು ಭಾವನ ಈಶ್ವರಿ, ಒಂದು ನಿಮಿಷ ಇರು. ಚಿಕ್ಕಪ್ಪ, ಪಂಚಾಯತಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು ಅಂದ್ರೆ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಪಂಚಾಯತಿ ಕಟ್ಟೆಗೆ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ನೀವ್ ಪಂಚಾಯತಿಗೆ ಹೋಗ್ಬಿಟ್ರೆ ಅವ್ನ್ ಹಠನೆ ಗೆದ್ದಾಗೋದಿಲ್ವೇ? ನಾನೀಗ ಹೋಯ್ತಾ ಆ ದೊಣ್ಣೆ ನಾಯಕನ್ಗೆ ಎದುರ್ಕೊಂಡಲ್ಲ, ಊರನ್ಮಕ್ಕೆ ಅದರದೇ ಆದ ಕಟ್ಟುಪಾಡುಗಳವೆ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಸರಿ ಶಿವರಾಮ, ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ, ನನಗೆ ಸಾನೆ ಸಂತೋಷ ಆಯ್ತು. ನಾವು ಎಲ್ಲರಿಗೂ ತಿಳಿಸ್ತೀವಿ, ನೀನ್ ಬಂದ್ಬಿಡು.
ಬಾಬಾ, ಹೇಳೀಶ್ವರಿ. ಒಂದು ಕಿತ್ತ ಯೋಚನೆ ಮಾಡಿ ನೋಡಿದ್ರೆ ಈಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನೇನೋ ಅನಿಸ್ತದೆ ಬಾಬಾ. ಭದ್ರ ವಿರೋಧಿ ಮಾಡ್ತೀವ್ನಿ ಅಂತ ಹೇಳಿದ್ ಒಂದೇ ಒಂದ್ ಮಾತಿಗೆ ಅವಳ ಆಸ್ತಿ, ಅಂತಸ್ತು, ಮನೆತನ ಏನನ್ನು ನೋಡ್ದೆ ಮದ್ವೆ ಮಾಡ್ಸಿ ಬಾವ ಅಂತ ನಿಮ್ ಮುಂದೆ ಹೇಳ್ಬಿಟ್ಟು ಶಾನೆ ತಪ್ಪು ಮಾಡ್ಬಿಟ್ಟೆ ಬಾವ. ಬಿಡು ಈಶ್ವರಿ, ಅವ್ರಿಂತವ್ರು ಅಂತ ನಿನಗ್ ತಾನೇ ಹೆಂಗ್ ಗೊತ್ತಿದ್ದದು? ಅದಕ್ಕೆ ನೀನಂಗ್ ಹೊಣೆ ಆದಿ. ಆವತ್ತು ನೀವು ಭದ್ರನ್ ಪಿರುತಿನ ಒಪ್ಪಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರಿ. ಆದ್ರೆ ಇನ್ನೊಂದು ಕಿತ ಇಂಥ ತಪ್ಪ ಆಗ್ಬಾರ್ದು ಬಾಬಾ. ಪಂಚಾಯತಿ ಏನ್ ಬೇಕಾನ ಹೇಳಿ, ಆದ್ರೆ ನೀವು ಮಾತ್ರ ಅವಳು ನಮ್ಮ ಮನೆಗ್ ಸೇರ್ಸಕ್ ಒಪ್ಕೋಬೇಡಿ ಬಾಬಾ. ಇಲ್ಲಿ ಗಂಟ ನಮ್ಮ ಮನೆಯವರು ಭದ್ರ ಮೋಸ ಹೋಗಿರೋದ್ ಸಾಕು ಬಾಬಾ. ಇನ್ನು ಮೋಸ ಹೋಗೋದ್ ಬೇಡ ಬಾಬಾ. ತಿರ್ಗ ಅವಳು ನಮ್ ಭದ್ರನ್ ಜೀವನಕ್ಕೆ ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಇದು ನೀನ್ ಹೇಳಿ ನನ್ಗೆ ಅರ್ಥ ಆಗ್ಬೇಕೆ ಈಶ್ವರಿ? ಅಯ್ಯೋ ಬಾಬಾ, ಹಂಗಲ್ಲ. ನನ್ ಏನ್ ಹೇಳಕ್ ಬಂದೆ? ನಿನ್ನ ಮನ್ಸಾಗ ಏನದೆ ಅಂತ ನನ್ಗೆ ಅರ್ಥ ಆಯ್ತು ಬಿಡು ಈಶ್ವರಿ. ಏನ್ ನಿರ್ಧಾರ ಮಾಡ್ಬೇಕು ಅಂತ ನನಗೆ ಗೊತ್ತು. ನಿಮ್ಗೆ ಯಾರಿಗೂ ಬೇಸರ ಆಗದೆ ಇದ್ದಂಗೆ ತೀರ್ಮಾನ ಮಾಡ್ತೀನಿ. ಸರಿ ಬಾಬಾ. ಏನಯ್ಯ ಇದು? ನಮ್ಮ ಮಗಳು ಸಂಸಾರ ದಿಸ್ಯ ಹಿಂಗ್ ಬೀದಿಲ್ ತೀರ್ಮಾನ ಆಗ್ಬೇಕೆ? ಅವಳು ಬಾಳು ಬೀದಿಗೆ ಬಿದ್ಮೇಲೆ ತೀರ್ಮಾನ ಬೀದಿಲಿ ಆದ್ರೆ ತಪ್ಪೇನ್ ಬಿಡು ರತ್ನಿ. ತಡ ಆಗಿದ್ರೆ ನೀವೆಲ್ಲ ಕ್ಷಮಿಸ್ಬೇಕು. ಹಂಗೇನಿಲ್ಲ ಶಿವರಾಮ. ಚೆಲ್ವಾ, ನೀ ಹೇಳಪ್ಪ. ನಡೆದಿರೋದೆಲ್ಲ ನಿಮಗೆ ಗೊತ್ತದೆ ಗೌಡ್ರೆ, ಅದನ್ನ ತಿರ್ಗಾ ಹೇಳ್ಬೇಕಾಗಿಲ್ಲ. ಆದ್ರೆ ಎಲ್ರು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಒಂದದೆ. ಗೌಡ್ರಟ್ಟಿಯವ್ರ ಪ್ರಕಾರ ತಪ್ಪಾಗಿರೋದು ನಮ್ ಕಡೆಯಿಂದ ಮಾತ್ರ ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ಕಾನೂನ್ ಪ್ರಕಾರ ನಮ್ಮೆರಡೂ ಕಡೆಯಿಂದ ಆದಂತ ತಪ್ಪು ನಿರ್ಧಾರದಿಂದ ಅನಾಹುತಿಗೆ ದಾರಿ ಆಗದೆ. ಆದ್ರೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇರೋದು ನನ್ ಮಗಳು ಮಾತ್ರ. ತೆಪ್ನ ನಮ್ ಬಾವನ್ ಮ್ಯಾಗ ಒರ್ಸಕ್ ನೋಡ್ತಿದ್ದೀರಾ? ನಾ ಹೇಳ್ತಾ ಇರೋದು ನಮ್ಮೆರಡೂ ಕುಟುಂಬನೂ ತೆಪ್ ಮಾಡಿದ್ವು ಅಂತ. ನೀವ್ಯಾಕೆ ಗೌಡ್ರು ಒಬ್ರ ಕಡೆಗೆ ಬೆಳ್ ಮಾಡಿ ತೋರಿಸ್ತಾ ಇದ್ದೀರಿ? ನಾನು ಎಂತ ದೊಡ್ಡ ಕೆಲಸ ಮಾಡ್ಬಿಟ್ಟೆ. ಲೇ ಕ್ವಾಟ್ಲೆ,
ಕ್ವಾಟ್ಲೆ ಏನ್ಲ ನಿನ್ನೆ ರಾತ್ರಿ ನಡೆದಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಪಾಪ ಮಾಡ್ಕೊಳಕ್ ನಾನ್ ಯಾರಪ್ಪ? ಈ ಹಟ್ಟಿಲಿ ನನ್ಗೇನ್ ಅಧಿಕಾರ ಅದೇ ಅಂತ ನನ್ ಪಾಪ ಮಾಡ್ಕೊಳ್ಳೋಣ? ನನ್ ಸ್ಥಾನ ಏನು ಅಂತ ತಿಳ್ಕೊಂಡು ಎಲ್ಲಿರ್ಬೇಕು ಅಲ್ಲೇ ಅವನೇ. ಕ್ವಾಟ್ಲೆ ಉಡ್ದ ಅಮ್ಲಲ್ಲಿ ನೀನ್ ಅವಳ ಪರ ಮಾತಾಡ್ದೆ ಅಂತ ಅನ್ಬಿಟ್ಟು ಹಂಗ್ ಮಾಡ್ದಕ್ಕಲ್ಲ, ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಲೈ ಈಗೇನ್ ಕೋಪ ಬಂದದೆ ತಾನೆ, ಎರಡೇಟ್ ಹೊಡಿಲ್ಲ. ಲೈ ಕ್ವಾಟ್ಲೆ ದಯವಿಟ್ಟು ಕ್ಷಮಿಸ್ಬಿಡ್ಲಾ, ಅದೇನೇ ಕೋಪ ಇದ್ರು ಎರಡೇಟ್ ಹಾಕ್ಬಿಡ್ಲಾ, ಹಾಕ್ಲಾ? ಬಿಡು ಅಂತಮ್ಮ, ಬೇಕಾರೆ ನೀನ್ ನನ್ನ ಹೊಡೆದು ಸಾಯಿಸೋ ಅಧಿಕಾರ ಅದೇ, ಬೇಕಾರೆ ಇನ್ನ ಹೊಡಿ. ಆದ್ರೆ ನೀನ್ ಹಿಂಗ್ ಕುಡ್ದು ಮನುಷ್ಯತ್ವ ಮಾಡ್ತು ನೆರ್ಕತ್ತಿದ್ಯಾ ನೋಡು, ಅದು ತೆಪ್ಪು. ಇನ್ನೇನ್ಲಾ ಮಾಡ್ಲಿ ಕ್ವಾಟ್ಲೆ, ಅವಳು ಮಾಡಿರೋ ತೆಪ್ಪನ ನಾನು ಮರಿಬೇಕು ಅಂದ್ರೆ ಇದನ್ ಬಿಟ್ರೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ನನ್ಗೆ. ಅಂತಮ್ಮ, ಶಂಶ ಗುಣ ಇರೋ ಮನುಷ್ಯನ ದ್ಯಾವ್ರು ಅಂತಾರೆ, ನೀನ್ಯಾಕೆ ಅದಕ್ಕೆ ಮುಂದೆ ಶಮಿಸ್ಬಾರ್ದು? ಇಲ್ಲ ಕಣ್ಲಾ ಕ್ವಾಟ್ಲೆ, ನನ್ನನ್ನ ಜನ ಮನ್ಸತ್ವ ಇಲ್ದೇ ಇರೋನು ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾತ್ರ ಅವಳನ್ನ ಕ್ಷಮಿಸಕ್ಕಿಲ್ಲ. ದೇವ್ರೆ, ಕಡೆ ಪಕ್ಷ ಮಾವಯ್ಯನಾರು ಸತ್ಯನ ಅರ್ಥ ಮಾಡ್ಕೊಂಡು ಅದಕ್ಕೆ ಮುಂದೆ ಅಟ್ಟಿ ಕರ್ಕ ಬಂದ್ಬಿಟ್ರೆ ಸಾಕು. ದೇವ್ರೆ, ಆವತ್ತು ನನ್ ಮಗಳು ಎರಡೂ ಕಡೆಯಿಂದ ಆಯ್ತಿರೋ ತಪ್ಪನ ಸರಿ ಮಾಡವಳೆ. ಚೆಲುವರಾಜ, ಅದ್ ಏನ್ ಹೇಳಕ್ ಹೊಂಟೀಯ? ಸ್ವಲ್ಪ ಬಿಡ್ಸಿ ಹೇಳು. ಗೌಡ್ರೆ, ಕಾನೂನ್ ಪ್ರಕಾರ 18 ವರ್ಷ ತುಂಬಕ್ ಮೊದ್ಲೇ ಮದುವೆ ಮಾಡೋದು ತೆಪ್ಪು. ಅದನ್ನ ನನ್ ಮಗಳು ಹೇಳಕ್ ಪ್ರಯತ್ನ ಪಟ್ಲು, ತಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಹೆಂಗೋ ದೊಡ್ಡ ಸಂಬಂಧ ಸಿಕ್ಕದಲ್ಲ ಅಂತ ಸುಮ್ಕೆ ಆಗ್ಬಿಟ್ಟೆ. ಅದಕ್ಕೆ ನನ್ ಮಗಳು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು. ಓಹೋ, ಮಾಡಿರೋ ತೆಪ್ಪಿಗೆ ತ್ಯಾಪೆ ಹಾಕಕ್ ನೋಡ್ತಾ ಇದ್ದೀರೋ? ಇಲ್ಲ ಅವ್ರೆ, ಬೇಕಾದ್ರೆ ಇಲ್ಲೇ ಕಾನೂನು ತಿಳಿದಿರೋ ಅಂತ ಲಾಯರ್ ಅವ್ರೆ, ಅವ್ರನ್ನೇ ಕೇಳಿ ನೋಡಿ. ಈ ಚೆಲುವ ಹೇಳ್ತಿರೋದ್ರಲ್ಲೂ ಏನೋ ವಿಷಯ ಇದೆ ಅನ್ಸ್ತೈತೆ. ಲಾಯರಪ್ಪ, ನೀನ್ ಹೇಳಪ್ಪ, ನೀನನ್ ಕರ್ಸಿರೋದು ಅದಕ್ಕೆಯ? ಹೌದು, ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗತ್ತೆ. ಆ ರೀತಿ ಏನಾದ್ರೂ ಮದುವೆ ಮಾಡಿದ್ರೆ ಗಂಡಿನ ತಂದೆ ತಾಯಿ, ಹೆಣ್ಣಿನ ತಂದೆ ತಾಯಿ, ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರು ಅಷ್ಟೇ ಅಲ್ಲ, ಮದುವೆಗೆ ಮುಂದಾಳತ್ವ ತಗೊಂಡಿರೋರು ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ. ಇದಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳು ಅವತ್ತು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದು. ಆದ್ರೆ ಏನ್ ಮಾಡೋದು, ಕೆಟ್ಟಗಳಿಗೆ ಗೌಡ್ರು ದುಡುಕಿ ಪೊಲೀಸ್ನವ್ರು ಕೈ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೊರತು ನನ್ ಮಗಳು ಫೋನ್ ಮಾಡಿದಕ್ಕಲ್ಲ. ಈಗ ಹೇಳಿ ಗೌಡ್ರೆ, ಅಲ್ಲಿ ನನ್ ಮಗಳು ಮಾಡಿದ ತೆಪ್ಪಾದ್ರೂ ಏನು? ಅವ್ವ, ಅಪ್ಪ ಯಾಕೆ ಹಿಂಗೆ ಹೇಳ್ತವ್ರೆ? ನಾನು ಯಾಕೆ ಪೊಲೀಸ್ರಿಗೆ ಫೋನ್ ಮಾಡಿದ್ದೆ ಅಂತ ಹೇಳ್ಬಿಡ್ತೀನಿ. ಏನು ಮಾತಾಡ್ಬೇಡ, ನೀನ್ ಸುಮ್ಕಿರು. ದೊಡ್ಡವ್ರು ಅವರೇ ಎಲ್ಲ ತೀರ್ಮಾನ ಮಾಡ್ತಾರೆ. ಆದ್ರೆ ಪೊಲೀಸ್ನ ಅಲ್ಲಿಗೆ ಬರಂಗ್ ಮಾಡ್ದವಳು ಇವಳೆ ತಾನೆ. ನೋಡಿ, ಅವತ್ತು ಆ ಹುಡುಗಿ ಕರೆಕ್ಟ್ ಆಗಿ ಯೋಚನೆ ಮಾಡಿದಾಳೆ. ಒಂದು ವೇಳೆ ಆ ಮದುವೆ ಏನಾದ್ರೂ ಅವತ್ ನಡೆದಿದ್ರೆ ಎರಡೂ ಫ್ಯಾಮಿಲಿಯವರು ಜೈಲಿಗೆ ಹೋಗ್ಬೇಕಾಗ್ತಿತ್ತು, ನೆನ್ಪಿರ್ಲಿ. ಪೊಲೀಸ್ ಬಂದಾಗ ನೀವು ಅವ್ರ ಜೊತೆ ತಾಳ್ಮೆಯಿಂದ ಮಾತಾಡಿ ಮದುವೆ ನಿಲ್ಸಿದ್ರೆ ಮುಗ್ದೋಗ್ತಿತ್ತು. ಅಲ್ಲಿ ಗೌಡ್ರು ತಾಳ್ಮೆ ಕಳ್ಕೊಂಡಿದ್ದಕ್ಕೇನೆ ಅಲ್ಲಿ ಅನಾಹುತ ಆಯ್ತು ಅಷ್ಟೇ. ಅದರಲ್ಲಿ ಆ ಹುಡುಗಿದ್ ಯಾವ ತಪ್ಪು ಇಲ್ಲ. ಏನಪ್ಪಾ ದೊಡ್ಡ ಮನುಷ್ಯ, ಈ ವಿಚಾರವ ನೀನ್ ನಮ್ ತಾವ್ ಮಾತಾಡ್ಬೋದಾಗಿತ್ತು ತಾನೆ. ಅದನ್ನ ನನ್ನ ಮಗಳು ನನ್ನ ತವ ಹೇಳಿದ್ಲು. ಆದ್ರೆ ಎಲ್ಲಿ
ಎಲ್ಲಿ ಈ ಒಳ್ಳೆ ಸಂಬಂಧ ತಪ್ಪೋಯ್ತದೆ ಅನ್ನೋ ಕಾರಣಕ್ಕೆ ನಾನೇ ಸುಮ್ಮನಾಗೋಗ್ಬಿಟ್ಟೆ. ಇದು ತೆಪ್ಪಲ್ವೇ ಚೆಲುವರಾಜ? ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ವ, ಅವಳು ಓದ್ಬೇಕು ಅನ್ನೋ ಕಾರಣಕ್ಕೆ ಈ ಕೆಲ್ಸವ ಮಾಡಿರ್ತಾಳೆ. ಯಾಕಂದ್ರೆ ಇದೇ ವಿಷಯವಾಗಿ ಅವಳು ಪತ್ರ ಬರ್ದಿದ್ಲಲ್ವೇ? ಕಣೆ ಈಗ ಮಾಡ್ತೀನಿ ನೋಡು. ಏನವ್ವ ವಿದ್ಯಾ, ನಿಮ್ಮ ಅಪ್ಪ ಹೇಳ್ತಿರೋದ್ ದಿಟ್ವೆ? ನಿನ್ ಮನ್ಸ್ನಾಗೆ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ವೇ?